ಹಲೋ ನಮಸ್ಕಾರ, ನುಡಿದರೆ ಚಾನಲ್ಗೆ ಸ್ವಾಗತ. ನಾನು ಬಾಳೆಯಡ ದಿವ್ಯಾ ಮಂದಪ್ಪ. ಮೊನ್ನೆ ಒಬ್ಳು ಗೆಳತಿ ಸಿಕ್ಕಿದ್ಲು. ಯಾವಾಗ ನೋಡಿದ್ರು ಕತೆ, ರಾಮಾಯಣ, ನೀತಿಕತೆ ಅಂತಾನೆ ಹೇಳ್ತಿರ್ತೀಯಲ್ಲ ನಿನ್ನ ಯೂಟ್ಯೂಬಲ್ಲಿ. ಚೆನ್ನಾಗಿ ಅಡುಗೆ ಮಾಡ್ತೀಯಲ್ಲ, ಯಾಕೆ ಅಡುಗೆನೂ ತೋರಿಸ್ಬಾರ್ದು ಅಂತ ಹೇಳಿದ್ಲು. ಆಯಿತು ಅಂತ ಹೇಳಿ ಅವಳಿಗೋಸ್ಕರ ಅವಳಿಗಿಷ್ಟವಾದಂತಹ ಬಾಂಗುಡೆ ಮೀನು ಸಾಂಬಾರನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಯಾವಾಗಲೂ ನಮ್ಮ ಚಾನಲನ್ನು ನೋಡ್ತಾ ಇರಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬಾಂಗುಡೆ ಮೀನು ಮಾಡುವ ವಿಧಾನ. ಬೇಕಾಗುವ ವಸ್ತುಗಳು: ತೆಂಗಿನ ತುರಿ 1 ಈರುಳ್ಳಿ, ಟೊಮ್ಯಾಟೊ 2, 4 ಒಣಮೆಣಸು, ಚೂರು ಅರಿಶಿನ ಪುಡಿ, ಚೂರು ಜೀರಿಗೆ, ಮೆಣಸಿನ ಪುಡಿ 3 ಚಮಚ, 1 ಚಮಚ ಧನಿಯಾ ಪುಡಿ, ಉಪ್ಪು, ಸಾಸಿವೆ, ಎಣ್ಣೆ, ಕರಿಬೇವಿನ ಸೊಪ್ಪು, ಸಾಂಬಾರ್ ಸೊಪ್ಪು. ಮೊದಲಿಗೆ 1 kg ಸ್ವಚ್ಛಗೊಳಿಸಿದ ಮೀನನ್ನು ತೆಗೆದುಕೊಂಡು ಅದಕ್ಕೆ ಉಪ್ಪು, ಅರಿಶಿನ ಪುಡಿ, ಮೆಣಸು ಹುಡಿ, ಕಾಚಂಪುಳಿಯನ್ನು ಹಾಕಿ ಚೆನ್ನಾಗಿ ಮ್ಯಾರಿನೇಟ್ ಮಾಡಿಕೊಳ್ಬೇಕು. ಬಳಿಕ ಇನ್ನೊಂದು ಕಡೆ ಒಲೆಯಲ್ಲಿ ಮಣ್ಣಿನ ಮಡಕೆಗೆ ಸ್ವಲ್ಪ ಎಣ್ಣೆ ಹಾಕಿ ತೆಂಗಿನಕಾಯಿ ತುರಿ, ಟೊಮ್ಯಾಟೊ, ಜೀರಿಗೆ, ಸಂಬಾರ ಹುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಬಳಿಕ ಒಣಮೆಣಸನ್ನು ಕೂಡ ಸೇರಿಸಬೇಕು. ಫ್ರೈ ಆದ ನಂತರ ಅದು ಆರಿದ ನಂತರ ಮಿಕ್ಸಿಯಲ್ಲಿ ಚೆನ್ನಾಗಿ ನುಣ್ಣಗೆ ರುಬ್ಬಿಕೊಳ್ಬೇಕು. ಬಳಿಕ ಪಾತ್ರೆಯನ್ನು ಇಟ್ಟು ಅದಕ್ಕೆ ಎಣ್ಣೆ, ಚೂರು ಸಾಸಿವೆ, ಚೂರು ಜೀರಿಗೆ, ಅರ್ಧ ಈರುಳ್ಳಿ, ಜಜ್ಜಿದ ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಸೊಪ್ಪು ಹಾಕಿ ಒಗ್ಗರಣೆ ಕೊಡಬೇಕು. ಬಳಿಕ ರುಬ್ಬಿದ ಮಸಾಲೆಯನ್ನು ಅದಕ್ಕೆ ಹಾಕಿ ಕುದಿಸಿ ಮೀನನ್ನು ಕೂಡ ಸೇರಿಸಬೇಕು. ನಂತರ ಎಷ್ಟು ಬೇಕು ಅಷ್ಟು ನೀರನ್ನು ಸೇರಿಸಿ ಸಾಂಬಾರ ಸೊಪ್ಪು, ಒಗ್ಗರಣೆ ಸೊಪ್ಪು ಹಾಕಿ ಚೆನ್ನಾಗಿ ಕುದಿಸಬೇಕು. ರುಚಿ ರುಚಿಯಾದ ಬಾಂಗುಡೆ ಮೀನು ಸಾಂಬಾರ್ ರೆಡಿ. ಇದು ಅನ್ನ, ರೊಟ್ಟಿ, ಮುದ್ದೆ, ಚಪಾತಿ ಎಲ್ಲದಕ್ಕೂ ಕೂಡ ತಿನ್ಬೋದು.